ನೋಡಿ ಆನ್ ಮಾಡ್ತೀನಿ. ಅಪ್ಪ ನಾ ಕನಸು ಗುರು. ನನಗೆ 17 ಮಾಡಲ್ ಇದು ಗಾಡಿ, ಸೆಕೆಂಡ್ ಓನರ್ ಅಷ್ಟೇ. ಗಾಡಿ ಶೋರೂಮ್ ಕಂಡೀಷನಲ್ಲಿರೋದು. 5 ಲಕ್ಷ. ನೋಡಿ ನೋಡಿ ಹಿಂಗಾಗುತ್ತೆ. ಟಾಪಿಗೆ ಬಂದರೆ ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ ಅಣ್ಣ. ಹಂಗೆಲ್ಲ ಡ್ರಗ್ ಅಂತ ಬೀಳುತ್ತೆ ಹಂಗಾರು. ನೋಡಿ ಗಾಡಿ ಬೀಗ ಹೆಂಗೆ ಓಪನ್ ಆಗುತ್ತೆ, ಹೆಂಗೆ ಚುಚ್ಚು ಬಿಡ್ಬೋದು ಹಂಗೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ತುಮಕೂರು ಹುಡುಗ ರಮೇಶ್ ಕನ್ನಡಿಗ. ತುಂಬಾ ದಿವಸ ಆಗೋಗಿತ್ತು ವಿಡಿಯೋಸ್ನ ಯೂಟ್ಯೂಬ್ ಹಾಕಿ. ಇವಾಗ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಟಲ್ ತಮ್ಲೈನಲ್ಲೆಲ್ಲ ನೋಡಿರ್ತೀರಾ ಏನಪ್ಪ ಮ್ಯಾಟ್ರು ಅಂತ. ಫೈನಲಿ ಮೈ ಡ್ರೀಮ್ ಬೈಕ್ ಬೆನಿಲಿ 600i ತಗೊಂಡಿದ್ದೀನಿ. ಪೂರ್ತಿ ಫ್ಯೂಚರು ಎಲ್ಲ ವಿಡಿಯೋಸಲ್ಲಿ ಹಾಕ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ನಮಸ್ಕಾರ ಗುರು. ಫೈನಲಿ ಮೈ ಡ್ರೀಮ್ ಬೈಕ್ ನೋಡ್ಬೋದು. ಕಲರು ಈ ಕಡೆ ಬ್ಲಾಕ್ ಕಲರು ಅಲ್ಲ, ಈ ಕಡೆ ಗ್ರೇ ಕಲರ್ ಅಲ್ಲ, ಆ ತರ ಡಿಫ್ರೆಂಟ್ ಕಲರ್ ಇದು. ಬೆನಿಲಿ 600i. ಮತ್ತೆ ನೋಡಿ ಚಾರ್ಜ್ ಎಲ್ಲ ಹೆವಿ ಗೇಜ್ ಗುರು. ಮತ್ತೆ ಟೈರ್ ಗಾಯ್ಸ್ ನೋಡ್ಬೋದು ನೀವು, ಫ್ರಂಟ್ ಟೈರು ಮತ್ತೆ ಬ್ಯಾಕ್ ಟೈರು. ಇವೆರಡು ಟೈರ್ ಏನಿಲ್ಲ ಅಂದ್ರೂ 55,000 ಅಂತೆ. ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ ಕಾಯ್ದಿದ್ದಕ್ಕೂ ಸೂಪರ್ ಆಗಿರೋ ಗಾಡಿ ಸಿಕ್ಕೈತೆ. ಒಂದ್ಸತಿ ನೋಡಿ ಹೆಂಗಿದೆ ಅನ್ಬಿಟ್ಟು. ಮತ್ತೆ ಇದು ಸ್ಟಾಕ್ ಸೌಂಡ್ ಕೇಳಿಸ್ಕೊಂಡಿರಂತೆ, ಮತ್ತೆ ತೋರಿಸ್ತೀನಿ ನೋಡಿ ಗಾಯ್ಸ್. ಆನ್ ಆಗಿದ ತಕ್ಷಣ 600 ಅಂತ ಎಲ್ಲ ಬರುತ್ತೆ. ಮತ್ತೆ ನೋಡಿ ಆನ್ ಮಾಡ್ತೀನಿ. ಡ್ರೀಮ್ ಬೈಕ್ ನೋಡಿ, ಬ್ಯಾಕ್ ಸೈಡ್ ಹಿಂಗೈತೆ. ಮತ್ತು ಇದು ಗಾಡಿದು ಡೀಟೇಲ್ಸ್ ಏನಾದರೂ ಹೇಳಬೇಕು ಅಂದರೆ, ಇದು ಮೇಯ್ನು ವೆಯ್ಟ್ ಹೇಳ್ಬೇಕು ನಿಮಗೆ. 231 231 kg ಐತೆ. ಅಷ್ಟು ಬಲ್ಕಾಗೈತೆ ಗಾಡಿ ಮಾತ್ರ. ಓಡ್ಸೋಕ್ಕೆ ನೆಕ್ಸ್ಟ್ ಲೆವೆಲ್ ಅಣ್ಣ. ಬನ್ನಿ ಇವಾಗ ನಮ್ಮ ಲೋಕಲ್ ಹುಡುಗರಿಗೆ ರೈಡು ಅಂತ ನೆನಪಾದರೆ ಫಸ್ಟ್ ಹೋಗೋದೆ ನಾವೆಲ್ಲ ಡಿಡಿಗೆ. ಬನ್ನಿ ಹೋಗೋಣ. ಈಗ ಸುಮ್ಮನೆ ಒಂದು ರಫಾಗಿ ಒಂದು ವೀಡಿಯೋ ಮಾಡ್ತಿದ್ದೀನಿ, ಯಾಕೆಂದರೆ ಯೂಟ್ಯೂಬ್ಗೆ ತುಂಬ ದಿವಸ ಆಗೋಗಿತ್ತು ವೀಡಿಯೋಸ್ನ ಹಾಕಿ. ಗಾಡಿ ಮಾತ್ರ ಗುರು ಓಡ್ಸೋಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡೋದು ಗಾಡಿ ಮಾತ್ರ. ಸೌಂಡು ಇನ್ನೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಈಗ ಸದ್ಯಕ್ಕೆ ಸ್ಟಾಕ್ ಸೈಲೆನ್ಸರ್ ಐತೆ ಗಾಡಿ, ಶೋರೂಮ್ ಕಂಡೀಷನ್ ಗುರು. ಈ ಗಾಡಿ ಬಗ್ಗೆ ತುಂಬ ಹೇಳೋದೈತೆ. ಈಗ ಜಸ್ಟ್ ಒಂದು ರೈಡು ಮತ್ತು ಒಂದು ರೀಲ್ ಶೂಟ್ಗೆ ಅಂತ ಹೋಗ್ತಾ ಇದೀವಿ ಡಿಡಿಗೆ. ನಾವು ಬೇಗ ಬರಬೇಕಿತ್ತು, ಲೇಟಾಗಿ ಹೋಗೈತೆ. ಬರುತ್ತೆ ಟೈಮ್ ಇನ್ನು. ಅವಾಗ ಅಲ್ಲಿ ಇಲ್ಲಿ ಒಂದೊಂದು ರೈಡ್ ಹೋಗ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತಿರ್ತೀನಿ. ಗಾಡಿ ಮಾತ್ರ ಕರಿಯ, ಅವನು ಕರಿಯ, ಇವನು. ಮತ್ತು ಗಾಯ್ಸ್ ಇದು ಗಾಡಿಗೆ ನಾನು ಕರಿಯ ಅಂತ ಹೆಸರಿಟ್ಟಿದ್ದೀನಿ ಗುರು. ಇದು ಗಾಡಿದು ಡೀಟೇಲ್ಸು ಹೇಳಬೇಕು ಅಂದರೆ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ರೈಡ್ ಅಷ್ಟೇ. ಮತ್ತು ಈ ಗಾಡಿದು ತಗೊಳೋದಕ್ಕೆ ಸುಮಾರು ರೀಸನ್ಸ್ ಐತೆ. ಅದರಲ್ಲಿ ಒಂದು 3 ವೆರಿ ಇಂಪಾರ್ಟೆಂಟು. ಫಸ್ಟ್ನೇದು, ಇದು ನನ್ನ ಡ್ರೀಮ್ ಬೈಕು, ತುಂಬ ವರ್ಷದ ಕನಸಿದು ನಾನು ಈ ಗಾಡಿ ಮಡಗಬೇಕು ಅಂತ. ಎರಡನೇದು, ನಮ್ಮ ತುಮಕೂರಲ್ಲಿ ಒಂದೊಳ್ಳೆ ಸೂಪರ್ ಬೈಕ್ ಮಡಿಕೊಂಡು ವ್ಲಾಗ್ ಮಾಡಬೇಕು ಅನ್ನೋದು ಎರಡನೇದು ಡ್ರೀಮು. ಮತ್ತು ಮೂರನೇದು ಮಾತ್ರ ಇದು ವೆರಿ ಇಂಪಾರ್ಟೆಂಟ್, ನಾನು ಹೇಳಲೇಬೇಕು. ಗಾಡಿ ಯಾರೋ ಒಬ್ರು ತಗೊಂಬಂದಿದ್ರು, ಹೆಸ್ರು ಹೇಳೋದು ಬೇಡ. ಅವರಿಗೆ ಗಾಡಿ ಕೇಳಿದೆ, ಅಣ್ಣ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ, ಯೂಟ್ಯೂಬ್ಗೆ ವೀಡಿಯೋ ಮಾಡಾಕಬೇಕು, ಇದು ನನ್ನ ಡ್ರೀಮ್ ಬೈಕು, ಬೇಜಾರು ಮಾಡ್ಕೊಂಬೇಡ್ರಿ, ಜಸ್ಟ್ ಒಂದು ವೀಡಿಯೋ ಮಾಡಾಕ್ತೀನಿ, ಗಾಡಿ ತಗೊಂಬರೋಕ್ಕಾಗುತ್ತಾ ಅಂದೆ. ಬರ್ತೀನಿ ಬಿಡಿ ಅಂದರು. ಮಾರನೇ ದಿವಸ ಕಾಲ್ ಮಾಡಿದೆ, ಅಣ್ಣ ಹೇಳಿದ್ನಲ್ಲ ಅಣ್ಣ ಗಾಡಿ ತಗೊಂಬರ್ಬೇಕು ಅಂದ್ಬಿಟ್ಟು, ಹೋಗೋಣ ಅಣ್ಣ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರೇನಂದ್ರು, ಇಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಕಾಲ್ ಮಾಡ್ತೀನಿ, ಹಂಗೆ ಹಿಂಗೆ ಅಂದರು. ಸರಿ ಓಕೆ ಅಂದೆ. 1 ಅವರ್ ಬಿಟ್ಟು ಫೋನ್ ಮಾಡಿದೆ, ಇಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಮಾಡ್ತೀನಿ ಅಂದರು. ತಿರ್ಗಿ ಆಮೇಲೆ ಲಾಸ್ಟಿಗೆ ಕೇಳಿ, ಅಣ್ಣ ಬೇಜಾರಾಗ್ಬಿಡಿ, ಗಾಡಿನ ಕೊಡ್ತೀರಣ್ಣ, ಹೋಗ್ಬಿಟ್ಟು ಒಂದೇ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ. 3.5 ಲಕ್ಷ ಬಂಡವಾಳ ಹಾಕಿ ಗಾಯ್ಸ್, ಅವ್ರು ಹೇಳಿದ್ದು ಡೈಲಾಗು, 3.5 ಲಕ್ಷ ಗಾಡಿಗೆ ಬಂಡವಾಳ ಹಾಕಿ ನಾನು ಹೆಂಗಪ್ಪಿ ಕೊಡಲಿ ನಿನಗೆ ಗಾಡಿನ ಅಂದ್ಬಿಟ್ರು ಗಾಯ್ಸ್. ಎಷ್ಟು ಬೇಜಾರಾಗೋಯ್ತು ಅಂದರೆ, ಕೊನೆಗೆ 17 ಮಾಡಲ್ ಇದು ಗಾಡಿ, ಸೆಕೆಂಡ್ ಓನರ್ ಅಷ್ಟೇ. ಗಾಡಿ ಶೋರೂಮ್ ಕಂಡೀಷನಲ್ಲಿರೋದು. 5 ಲಕ್ಷ ಗಾಡಿ ಇಳಿಸಿರೋದು.
ಮಿಡಲ್ ಕ್ಲಾಸ್ ಬಾಯ್ಸು ಎಷ್ಟು ಬೇಕಾದ್ರೂ ರಿಸ್ಕ್ ತಗೊಂತಾರೆ ತಲೆ ಕೆಡ್ಸ್ಕೊಂಡ್ರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ABS ಗಾಡಿಗರು, ಆಮೇಲೆ ನಾನ್ ABS ಎಲ್ಲ, ಆಮೇಲೆ ಇದರಲ್ಲಿ ನೋಡ್ರಿ ಇಲ್ಲಿ ಕಾರಲ್ಲೆಲ್ಲ ಬರ್ತಲ್ಲ ಸ್ವಿಚ್ 4 ಇಂಡಿಕೇಟ್ರದು, ಹಿಂಗೆ ಮಾಡಿದ್ರೆ 4 ಇಂಡಿಕೇಟ್ರ್ ಆನ್. ನೋಡಿ ಫೋಟೋಶೂಟ್ ಎಲ್ಲ ಜೋರಾಗಿ ನಡೀತೈತೆ. ರಜೋ ಟೈಮಲ್ಲಿ ಬಂದ್ಬಿಟ್ರೆ ದೇವರಂದುರ್ಗ ಪೂರ್ತಿ ಬರೀ ಫೋಟೋಶೂಟು ಅದು ಇದು. ಜಸ್ಟ್ ಏನಿಲ್ಲ ಗುರು, ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ನಿಧಾನಕ್ಕೆಲ್ಲ ವೀಡಿಯೋ ಮಾಡ್ತಿದ್ದೆ. ಏನು ಅಂದರೆ ಜಸ್ಟ್ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮ ಲೋಕೇಣ, ನಮ್ಮ ಹುಡುಗ 3 ಜನ ಬರ್ತಿದ್ದೀವಿ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ರೈಡ್ ಹೊಡೆಯೋಣ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಿರ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲ ಮಾಡ್ಕೊಂಬಿಡಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜು ರಾಜೇಶ್ ಕನ್ನಡಿಗ ಅಂತ ಫಾಲೋ ಮಾಡೋದನ್ನ ಮರಿಬೇಡಿ. ಆಮೇಲೆ ಮಲಗ್ಸೋಕ್ಕೆಲ್ಲ ಆಗಲ್ಲ ಗೈಸ್, ಇದು ಹೆವಿ ವೆಯ್ಟು. ಮಲಗಿಸ್ಬೋದು, ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬೇಕು. ಇನ್ನು ನಾನು ಜಾಸ್ತಿ ಓಡಾಡ್ಸೇ ಇಲ್ಲ, ತಗೊಂಬಂದು 200 ಕಿಲೋಮೀಟರ್ಸ್ ಓಡಾಡ್ಸಿರ್ಬೋದು ಅಷ್ಟೇ. ನೋಡ್ರಿ ಸೌಂಡು. ಆಮೇಲೆ ಇನ್ನು ಫುಲ್ ಸ್ಪೀಡು ಅವೆಲ್ಲ ಏನು ಹಿಡ್ದಿಲ್ಲ ಗಾಯ್ಸ್. ನೋಡಿ ನೋಡಿ ಹಿಂಗಾಗುತ್ತೆ. ನೋಡೋಣ ಮಲಗ್ಸಕ್ಕೆ ಹೋದ್ರೆ ಈ ರೋಡಲ್ಲಿ ಹೊಡೆಯೋಕ್ಕಾಗಲ್ಲ ಗುರು. ನಿಮಗೆ ದೇವರದುರ್ಗಕ್ಕೆ ಬಂದರೆ ಒಂದು ಪ್ಲೇಸು ನೆನ್ಪಿಟ್ಕೊಡ್ರಿ, ನಾರಾಯಣ ಸ್ವಾಮಿ ಅಲ್ವಣ್ಣ? ನಾರಾಯಣ ಸ್ವಾಮಿದು ಫೇಸ್ನ, ರಂಗನಾಥ ಸ್ವಾಮಿದು ಫೇಸ್ ಏನಾದ್ರು? ಹಾಂ, ಎಲ್ಲಿ? ಇನ್ನು ಮುಂದೆನಾ ನೋಡೋದು? ಎಲ್ಲಿ ಹೇಳು? ನೋಡಿ ಗಾಯ್ಸ್, ಇದು ಪ್ಲೇಸು, ವ್ಯೂ ಪ್ಲೇಸು. ಇಲ್ಲಿಂದ ಅಷ್ಟೊಂದು ಕವರ್ ಆಗಲ್ಲ. ನೋಡ್ರಿ, ಇಲ್ಲಿ ಆಟೋ ನಿಂತೈತೆ, ಅಲ್ಲಿ ನರಸಿಂಹಸ್ವಾಮಿದು ಇದೈತೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಕಾಣುತ್ತಣ್ಣ. ನೋಡಿ ಗಾಯ್ಸ್, ಕಾಣಿಸ್ತೈತಾ? ಅಲ್ಲಿ ಮೂಗು, ಅದು ಹಣೆ, ಆ ಕಡೆ ಬಾಯಿ, ಗದ್ದ, ಕಣ್ಣು, ಗುಡ್ಡೆ. ಈ ಗುಡ್ಡೆ ಕಣ್ಣು, 2, 3, ಹಾಂ, 3 ಮತ್ತೆ 4 ಬೆಟ್ಟಗಳು ಸೇರಿ ಒಂದು ಫೇಸ್ನ ಕವರ್ ಆಗುತ್ತೆ. ನೋಡಿ ಗಾಯ್ಸ್, ಇದೇನಾದರೂ ಬಂದರೆ ಈ ಕಡೆ ಮಿಸ್ ಮಾಡಿಬಿಡ್ರಿ. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಗೀಟ ತಗೊಂಡೋಗ್ರಿ. ಕ್ರೇಜಿ ಪ್ಲೇಸ್ ಎಲ್ಲ ತೋರಿಸಿದ್ದೀನಿ ನೋಡಿ ನಿಮಗೆ. ಹಿಂಗೆ ಫಾಲೋ ಮಾಡಿ, ನಮಗೆ ಒಳ್ಳೊಳ್ಳೆ ಪ್ಲೇಸ್ ವಿಡಿಯೋ ಹಾಕ್ತೀನಿ. ಹಾನಾ? ನೋಡಿ ಕರೆಕ್ಟಾಗಿ ನೋಡ್ಕೊಂಬಿಡಿ, ನರಸಿಂಹಸ್ವಾಮಿ ದೇವಸ್ಥಾನದ್ದು ಇದು. ಒಂದು ವ್ಲಾಗ್ ಮಾಡ್ತಿದ್ದೀನಿ, ಪರ್ಫೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಟೈಮ್ ಬೇಕು. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ವಿಡಿಯೋ ಮಾಡ್ತಿರೋದು. ಆಮೇಲೆ ಈ ಗಾಡಿ ತಗೊಂಡಿರೋದಕ್ಕೆ ಬಿಕ್ಕುಲ ಅವೆಲ್ಲ ಸೀನ್ ಇಲ್ಲ ಗುರು. ಕೆಲಸ ದುಡಿತಾ ಇದ್ದೀನಿ, ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದೊಂದು ಕಂಪನಿಗೆ. ಅಲ್ಲೇ ದುಡ್ಕೊಂಡು ಎಲ್ಲ ವಿಡಿಯೋ ಮಾಡ್ಕೊಂಡು ಆಗ್ತಾಯಿದ್ದೀನಿ. ನಿಮ್ಗಳ್ದು ಸಪೋರ್ಟ್ ಬೇಕು, ಯಾಕೆಂದರೆ ನಮಗೂ ಒಂದು ಎಂಕರೇಜ್ ಸಿಗುತ್ತೆ. ಟೈಯರು ಚೆನ್ನಾಗಿರೋದು ಐತೆ ಗಾಯ್ಸ್, ಆದರೂ ಸ್ವಲ್ಪ ಸ್ಪೋರ್ಟ್ಸ್ ಬೈಕ್ ಆದರೆ ಹಂಗೆ ಫುಲ್ ಫ್ಲಾಟ್ ಮಾಡಿಬಿಡ್ಬೋದು. ಇದು ನೇಕೆಡ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಟಾರ್ಕು ಕಮ್ಮಿ. ಗಾಡಿ ಸಡನ್ನಾಗಿ ನುಗ್ಗಲ್ಲ, ಸ್ವಲ್ಪ ಲೇಟ್ ತಗೊಳುತ್ತೆ. ಆದರೂ ಬ್ರೋ ಯಾವ ಸೂಪರ್ ಬೈಕಿಗೂ ಕಮ್ಮಿ ಇಲ್ಲ ಗುರು. 600cc ಈ ರೇಂಜಿಗೆ ಸೌಂಡ್ ಕೊಡುತ್ತೆ ಅಂದರೆ ಹಾಂ, ಹಿಂಗೆ ಗಾಯ್ಸ್, ಹಿಂಗೆ ಜೀವನದಲ್ಲಿ ಹಿಂಗೆ ಇರಬೇಕು. ಟಾಪಿಗೆ ಬಂದರೆ ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ ಅಣ್ಣ. ಒಳ್ಳೆ ವೆದರು ಗುರು, ನೆಕ್ಸ್ಟ್ ಲೆವೆಲ್.
ಟರ್ನಿಂಗಲ್ಲೇ ಅವರೆಲ್ಲ ಕಪಲ್ಸ್ಗಳು. ಗಾಯ್ಸ್ ಆಮೇಲೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಗೇರು ಫಸ್ಟ್ ಗೇರಲ್ಲಿ ಐತೋ ಸೆಕೆಂಡ್ ಗೇರಲ್ಲಿ ಐತೋ ಅನ್ನೋದು ಒಂದು ತೋರಿಸಲ್ಲ ಗಾಯ್ಸ್. ಅದೊಂದೇ ಈ ಗಾಡಿ ನನಗೆ ಬೇಜಾರಾಗಿದ್ದು. ಡ್ಯೂಕ್ 200cc ಕೊಟ್ಬಿಟ್ಟವನೆ, ಈ ಗಾಡೀಲಿ ಕೊಟ್ಟಿಲ್ಲ, ಅದೊಂದೇ ಬೇಜಾರು. ಬೇಗ ಹೋಗ್ಬೇಕು. ಇನ್ನೂ ಟಾಪ್ಗೆ ಹೋಗ್ಬೇಕಣ್ಣ. ಆ ಕಡೆಗೆ ಹೋಗ್ಬೇಕಾದ್ರೆ ನಾವು ತಿನ್ಕೊಂಡು ಹೋಗ್ಬಿಡಂತಾರೆ. ಹಾಂ, ಓಹೋ ಹಾಂ, ಅಲ್ಲಿಗೆ ಹೋಗ್ಬೇಕಲ್ಲಿ ಗೇಟ ತೆಗಿತಿಲ್ವಲ್ಲ, ಸಿಮೆಂಟ್ ಎಲ್ಲ ಹಾಕ್ಬಿಟ್ಟಾರೆ ಅಲ್ಲಿ. ಸಿಮೆಂಟ್ ಎಲ್ಲ ಹಾಕೋರಲ್ಲ, ಅಲ್ಲ ಗೇಟ್ಗೆಲ್ಲ ಸಿಮೆಂಟ್ ಹಾಕಿಲ್ವ ಅಲ್ಲಿ. ಯಾರು ಹುಡುಗರು ಹೋಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ವಿಡಿಯೋ ಮಾಡೋಕ್ಕೆ ಜಾಗ ಇರೋದು. ಎಲ್ಲನ ಬೇರೆ ಕಡೆ ನೋಡಿ ಅಲ್ಲಿ ಮೇಲಾದ್ರೂ ಹೋಗಿ ಬೊಂಡ ಆದ್ರೂ ತಿನ್ನೋಣ, ಆಮೇಲೆ ವಿಡಿಯೋ ಮಾಡೋಣ. ಇಲ್ಲ ಐತಲ್ಲ ಬೋಂಡ, ಬೋಂಡ ಇಲ್ಲ. ರಾಜೇಶ್ ನಿಧಾನಕ್ಕೆ ಹಾಕಿ ಏನಿದು ಹಂಗೆಲ್ಲ ಡ್ರಗ್ ಅಂತ ಬೀಳುತ್ತೆ ಗೇರು. ಎಂಥ ಕೆಲಸ ಆಯಿತು ಗಾಯ್ಸ್. ಅಲ್ಲೇ ವಿಡಿಯೋನ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲ ಎಡವಟ್ಟು ಕೆಲಸ ಹ್ಞೂ. ಅವಾಗ ಬಿಡ್ತಿದ್ರಲ್ಲ ಅಣ್ಣ. ಇದಿಲ್ಲ, ಜಸ್ಟ್ ಒಂದು ವ್ಲಾಗ್ ಮಾಡಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಫುಲ್ ಗ್ಲಾಸ್ ಹಾಕ್ಕೊಂಬಿಡ್ತೀನಿ ತಡಿ ಗಾಯ್ಸ್. ಈಗ ಏನು ಮಾಡೋಕ್ಕಾಗಲ್ಲ, ನೋಡೋಣ ಯಾವುದಾನ ಒಂದು ಒಳ್ಳೆ ಪ್ಲೇಸ್ ನೋಡ್ತೀವಿ. ಸಿಕ್ಕಿದ್ರೆ ಒಂದು ವೀಡಿಯೋ ಮಾಡಿ ರೀಲ್ ಶೂಟ್ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗ್ತೀವಿ. ಈಗ ಸಾಕು, ಮಳೆ ಬರೋ ಲೈಟಾಗಿ ಬತ್ತೈತೆ, ಸುಮ್ಮನೆ ಜಾಸ್ತಿ ಬಂದ್ರೆ ಅದು ಎಡವಟ್ಟು. ಅದಕ್ಕೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀನಿ. ಆಮೇಲೆ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ಗಾಯ್ಸ್. ಫೈನಲಿ ಅಲ್ಲಿ ಕರೆಕ್ಟಾಗಿ ಎಂಡ್ ಮಾಡಲಿಲ್ಲ, ಮತ್ತು ಒಂದು ಹೇಳೋದು ಮರ್ತ್ಬಿಟ್ಟೆ. ನೋಡ್ಬೋದು ನನ್ನ ಗಾಡಿ ಬೀಗನ ನಿಮಗೆ ತೋರಿಸೋದೇ ಮರ್ತ್ಬಿಟ್ಟೆ. ನೋಡಿ ಗಾಡಿ ಬೀಗ ಹೆಂಗೆ ಓಪನ್ ಆಗುತ್ತೆ, ಹೆಂಗೆ ಚುಚ್ಚು ಬಿಡ್ಬೋದು ಹಂಗೆ. ಫೈನಲಿ ಮೇಲ್ಗಡೆಗೆ ಬಂದು ಇಲ್ಲಿ ಬೋಂಡ ಸಿಗುತ್ತೆ ಫೈನಾಗೆ, ತಿನ್ನೋಣ ಅಂತ ನಾನು ನನ್ನ ಫ್ರೆಂಡು ಲೋಕೇಣ ಎಲ್ಲರೂ ಬಂದಿದ್ದೀವಿ. ಇದೇ ಥರ ವೀಡಿಯೋಸ್ನ ಇನ್ನೂ ಹಾಕ್ತಾ ಇರ್ತೀನಿ. ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.